5,000 ವರ್ಷಗಳ ಹಿಂದೆ ನೀರಿನಲ್ಲಿ ಮುಳುಗಿದ ದ್ವಾರಕಾ ನಗರದ ರಹಸ್ಯಗಳು ಮನಸ್ಸನ್ನು ಅಚ್ಚರಿಪಡಿಸುತ್ತವೆ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಾದ ರಾಮಾಯಣ ಮತ್ತು ಮಹಾಭಾರತ ಇವು ಒಬ್ಬ ವ್ಯಕ್ತಿ ಮಧ್ಯಮದಿಂದ ಉತ್ತಮನಾಗಲು ಬೇಕಾದ ಗುಣಗಳನ್ನು ತಿಳಿಸುವ ಮಾರ್ಗದರ್ಶಕ ಗ್ರಂಥಗಳು. ಹಲವರು ಇವುಗಳನ್ನು ಕಾಲ್ಪನಿಕ ಕಥೆಗಳು ಎಂದು ಹೇಳುತ್ತಾರೆ. ಆದರೆ ಇವು ನಿಜವಾಗಿಯೂ ನಡೆದಿದ್ದವು ಎಂಬುದಕ್ಕೆ ಸಾಕಷ್ಟು ಪುರಾತತ್ವ ಸಾಕ್ಷಿಗಳು ಸಿಕ್ಕಿವೆ. ಅದರಲ್ಲಿ ಪ್ರಮುಖವಾದದ್ದು ದ್ವಾರಕಾ ನಗರ. ಇಂದಿಗೂ ಈ ದ್ವಾರಕಾ ನಗರ ಅಸ್ತಿತ್ವದಲ್ಲಿದೆ, ಆದರೆ ಆಳ ಸಮುದ್ರದ ಅಡಿಯಲ್ಲಿ ಮುಳುಗಿದೆ. ಇತ್ತೀಚೆಗೆ ನರೇಂದ್ರ ಮೋದಿಯವರು ಸ್ಕೂಬಾ ಡೈವಿಂಗ್ ಮೂಲಕ ದ್ವಾರಕಾಧೀಶ ದೇವಾಲಯಕ್ಕೆ ಭಾನುವಾರ ಪ್ರಾರ್ಥನೆ ಸಲ್ಲಿಸಿದರು. ಅವರು ಅದನ್ನು ದೈವಿಕ ಅನುಭವ ಎಂದು ವರ್ಣಿಸಿದರು. ದ್ವಾರಕಾ ಶ್ರೀಕೃಷ್ಣನ ಪವಿತ್ರ ನಗರ. ಪುರಾತತ್ವ ಶಾಸ್ತ್ರಜ್ಞರು ಇದರ ಬಗ್ಗೆ ಅನೇಕ ಬರಹಗಳನ್ನು ಬರೆದಿದ್ದಾರೆ, ಆದರೆ ಅದನ್ನು ನೇರವಾಗಿ ನೋಡುವ ಭಾಗ್ಯ ಪ್ರಧಾನಮಂತ್ರಿಗೆ ಸಿಕ್ಕಿತು. ನಾನಿಂದು ದ್ವಾರಕಾ ನಗರದಲ್ಲಿ ಪ್ರಾರ್ಥನೆ ಮಾಡಿದೆ. ಅದು ಈಗ ನೀರಿನಲ್ಲಿ ಮುಳುಗಿದೆ. ಆ ದೇವಾಲಯವನ್ನು ದರ್ಶನ ಮಾಡಿದ ಕ್ಷಣದಲ್ಲಿ ಪುರಾತನ ಕಾಲಕ್ಕೆ ಮರಳಿದೆ. ಭಕ್ತಿಭಾವ ನನ್ನಲ್ಲಿ ಉಕ್ಕಿ ಬಂತು. ಭಗವಂತ ಶ್ರೀಕೃಷ್ಣನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಎಂದು ಅವರು ಹೇಳಿದ್ದಾರೆ. ಈ ದ್ವಾರಕಾ ನಗರವು ಸುಮಾರು 5,000 ವರ್ಷಗಳ ಹಿಂದೆ ದ್ವಾಪರ ಯುಗದಲ್ಲಿ ನಿರ್ಮಾಣಗೊಂಡಿತು ಮತ್ತು ನಂತರ ಸಮುದ್ರದ ಅಡಿಗೆ ಮುಳುಗಿತು. ಈಗಲೂ ಇದರ ಅವಶೇಷಗಳು ಕಂಡುಬರುತ್ತಿವೆ. ಇದರಿಂದಲೇ ದ್ವಾರಕಾ ನಗರ ಮತ್ತೆ ಸುದ್ದಿಯಲ್ಲಿದೆ. ಈ ನಗರ ಗುಜರಾತ್ ರಾಜ್ಯದ ಜಾಮ್ನಗರ್ ಹತ್ತಿರದ ಅರೇಬಿಯಾ ಸಮುದ್ರದಲ್ಲಿ ಸುಮಾರು 150 ಅಡಿ ಆಳದಲ್ಲಿದೆ. ದ್ವಾರಕಾ ಪುರಾತನ ಭಾರತದ ಮಹಾನ್ ನಗರಗಳಲ್ಲಿ ಒಂದು. ಇದು ಶ್ರೀಕೃಷ್ಣನ ಚಾರ್ಧಾಮಗಳಲ್ಲಿ ಒಂದಾಗಿದೆ. ಕೃಷ್ಣನು ಮಥುರಾದಿಂದ ಬಂದು ದ್ವಾರಕೆಯಲ್ಲಿ ನೆಲೆಸಿದ್ದನು. ಈ ಸ್ಥಳ ಓಕಾ ಮಂದಿರ ಸಮೀಪದಲ್ಲಿದೆ. ಶ್ರೀಕೃಷ್ಣನು ತನ್ನ ಜೀವನದ ಅಂತಿಮ ದಿನಗಳನ್ನು ಇಲ್ಲಿಯೇ ಕಳೆದನು. ಕೃಷ್ಣನ ಭೂಮಿವಾಸ ಅಂತ್ಯವಾದ ಬಳಿಕ ಈ ನಗರ ಮುಳುಗಿತು ಎಂದು ನಂಬಲಾಗಿದೆ. ದ್ವಾರಕಾ ಎಂಬುದು ಸಂಸ್ಕೃತದ ದ್ವಾರ್ ಎಂಬ ಪದದಿಂದ ಬಂದಿದ್ದು, ಅರ್ಥ ಬಾಗಿಲು. ಇದನ್ನು ಬ್ರಹ್ಮನ ಬಾಗಿಲು ಎಂದೂ ಕರೆಯುತ್ತಾರೆ. ಈ ಸ್ಥಳ ಅನೇಕ ಧಾರ್ಮಿಕ ಹಾಗೂ ಅದ್ಭುತ ರಹಸ್ಯಗಳನ್ನು ಒಳಗೊಂಡಿದೆ. ಇಲ್ಲಿ ಶ್ರೀಕೃಷ್ಣನ 2 ದ್ವಾರಗಳಿವೆ ಮತ್ತು ಗೋಮತಿ ನದಿ ಸಮುದ್ರದೊಂದಿಗೆ ಸಂಗಮವಾಗುತ್ತದೆ. ಇಲ್ಲಿ ವಸುದೇವ, ದೇವಕಿ, ಬಲರಾಮ, ರೇವತಿ, ಸುಭದ್ರ, ರುಕ್ಮಿಣಿ, ಜಾಂಬಾವತಿ ಮತ್ತು ಸತ್ಯಭಾಮೆಯ ಮೂರ್ತಿಗಳು ಕಾಣಿಸುತ್ತವೆ. ದ್ವಾರಕಾ ಕೇವಲ ಪುರಾತನ ನಗರವಲ್ಲ, ಅದು ಭಾರತದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ವೈಭವದ ಜೀವಂತ ಸಾಕ್ಷಿಯಾಗಿದೆ.